ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MS ಕುಚ್ಚು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಇವತ್ತೊಂದು ಸಿಂಪಲ್ ಡಿಸೈನ್ ತೋರಿಸ್ತಿದ್ದೀನಿ. ಅದು ಬಂದು 2 ಸ್ಟೆಪ್ ಬರುತ್ತೆ, ಆದರೆ ಬೇಗ ಮುಗಿಯುತ್ತೆ. ಅದು ವಿತ್ ಕುಚ್ಚು 2 ಸ್ಟೆಪ್ಪು ಕೂಡ ಆರ್ಚ್ ಬರುತ್ತೆ. ಮತ್ತು ನಾನು ಇವತ್ತು ತೋರಿಸ್ತಿರೋದು ಸ್ಯಾಂಪಲ್ ಡಿಸೈನು. 6 ಎಳೆ ಥ್ರೆಡ್ ತೊಗೊಂಡಿದ್ದೀನಿ, 6 ಎಳೆ ಸುತ್ತಿಟ್ಕೊಂಡಿದ್ದೀನಿ. ಮತ್ತು ನೀಡಲ್ ನಂಬರು 9 ತೊಗೊಂಡಿದ್ದೀನಿ. 9 ಅಥವಾ 10 ಅಥವಾ 11 ಯಾವುದಾದ್ರೂ ಸರಿ ತೊಗೋಬೋದು. ಒಂದು ನಾಟ್ ಹಾಕಿದ್ದೀನಿ. ಮತ್ತು ಪಕ್ಕದಲ್ಲಿ ಇನ್ನೊಂದು ನಾಟ್ ಆದಮೇಲೆ ಇಲ್ಲಿ 4 ಚೈನು, 1 2 3 4 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ನಾಟ್. ಮತ್ತು 5 ಚೈನ್, 1 2 3 4 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ನಾಟ್. ಮತ್ತು 4 ಚೈನ್, 1 2 3 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ನಾಟ್. ಮತ್ತು 5 ಚೈನ್, 1 2 3 4 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ನಾಟ್. ಫ್ರೆಂಡ್ಸ್, ಇದೇ ರೀತಿ 4 ಚೈನು ಮತ್ತು 5 ಚೈನ್, 4 ಚೈನ್ 5 ಚೈನ್, ಇದೇ ರೀತಿ ನಾವು ಪೂರ ಸಾರಿ ಕಂಟಿನ್ಯೂ ಮಾಡ್ಕೋಬೇಕು. ನಾನೊಂದಷ್ಟು ದೂರ ಹಾಕಿ ತೋರಿಸ್ತೀನಿ. ಫ್ರೆಂಡ್ಸ್, ನಾನೊಂದಿಷ್ಟು ದೂರ ಹಾಕಿದ್ದೀನಿ. 4 ಚೈನು ಮತ್ತು 5 ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀನಿ. ನೀವು ಸೀರೆ ಪೂರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಈಗ ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ನೆಕ್ಸ್ಟ್ ಸ್ಟೆಪ್ಪಿಗೆ ನಾನು ಇಲ್ಲೊಂದು ನಾಟ್ ಹಾಕ್ಕೊಂಡಿದ್ವಲ್ಲ ಫಸ್ಟ್ ಸ್ಟಾರ್ಟಿಂಗು, ಅಲ್ಲೇ ಹೋಗಿ ಒಂದು ನಾಟು. ಮತ್ತು ಪಕ್ಕದಲ್ಲಿ 4 ಚೈನ್ ಗ್ಯಾಪ್ ಹಾಕಿದ್ವಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ನಾಟು. ಮತ್ತು ಇನ್ನೊಂದು ಸಿಂಗಲ್ ನಾಟು. ಮತ್ತು ಇನ್ನೊಂದು, ಒಟ್ಟು 3 ಸಿಂಗಲ್ ನಾಟು. 3 ಸಿಂಗಲ್ ನಾಟ್ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ 5 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2 1 ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ಈ 5 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2 1 ಇದು ತುಂಬ ಕಂಬನ ಲೆಂತಿಯಾಗಿ ಎಳಿಬೇಡಿ, ಸ್ವಲ್ಪ ಶಾರ್ಟಾಗೆ ಎಳ್ಕೊಳ್ಳಿ. ಇಲ್ಲಿ ನೋಡಿ, ಇದರೊಳಗಡೆ ಡಬಲ್ ಕ್ರೋಶಾ ನೋಡಿ. ಸೂಜಿ ಮೇಲೆ ಒಂದು ಸರಿ ಥ್ರೆಡ್ಡು ಈ 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2 1 ಇದೇ ರೀತಿ ಇದರೊಳಗಡೆ ನಾನು 10 ಡಬಲ್ ಕ್ರೋಶ ಫಿಲ್ ಮಾಡ್ಕೋತೀನಿ. ಇವಾಗ 10 ಡಬಲ್ ಕ್ರೋಶ ಆಗಿದೆ. ನೆಕ್ಸ್ಟು ಈ 4 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಒಂದು ನಾಟ್. ಮತ್ತು ಇನ್ನೊಂದು ನಾಟು. ಒಟ್ಟು ಇಲ್ಲಿ 3 ನಾಟ್ ಹಾಕೋಬೇಕು. ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ 5 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3 ಒಳಗಡೆ 2 1 ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ಈ 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2 1 ಇದೇ ರೀತಿ ನೀವು ಇದರೊಳಗಡೆನೂ ಕೂಡ 10 ಡಬಲ್ ಕ್ರೋಶ 10 ಕಂಬಗಳನ್ನ ಫಿಲ್ ಮಾಡ್ಕೋಬೇಕು. ನೀವು ಆರ್ಚ್ನ ತುಂಬ ಎಳೆಯೋ ಆಗಿಲ್ಲ, ತುಂಬ ದೊಡ್ಡದಾಗೇನು ಬೇಡ, ಸ್ವಲ್ಪ ಚಿಕ್ಕದಾಗೇನೆ ಸ್ವಲ್ಪನೇ ಎಳ್ಕೊಂಡು ಹಾಕೊಳ್ಳಿ. ಇದೇ ರೀತಿ ಇದರೊಳಗಡೆ 10 ಡಬಲ್ ಕ್ರೋಶನ ಫಿಲ್ ಮಾಡ್ಕೋಬೇಕು. ಇಲ್ಲಿ 10 ಡಬಲ್ ಕ್ರೋಶ ಆಗಿದೆ. ನೆಕ್ಸ್ಟು 4 ಚೈನ್ ಗ್ಯಾಪಲ್ಲಿ ಹೋಗಿ 3 ನಾಟ್ ಹಾಕೊಳ್ಳೋಣ. 1 2 3 3 ನಾಟ್ ಹಾಕ್ಕೊಂಡಿದ್ದೀನಿ. 3 ನಾಟ್ ಆದಮೇಲೆ ಮತ್ತೆ 10 ಡಬಲ್ ಕ್ರೋಶ 3 ನಾಟ್, 10 ಡಬಲ್ ಕ್ರೋಶ 3 ನಾಟ್. ಈ 5 ಚೈನ್ ಗ್ಯಾಪಲ್ಲಿ 10 ಡಬಲ್ ಕ್ರೋಶ ಫಿಲ್ ಮಾಡ್ಕೊಂಡು ಹೋಗಬೇಕು. ನಾನೀಗ ಪೂರ ಇದು ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ನಾನು ಈ ರೀತಿ 10 ಡಬಲ್ ಕ್ರೋಶನ ಫಿಲ್ ಮಾಡ್ಕೊಂಡು ಹೋಗಿದ್ದೀನಿ. ಒಂದಷ್ಟು ದೂರ ಹಾಕ್ಕೊಂಡಿದ್ದೀನಿ. ಇದೇ ರೀತಿ ನೀವು ಪೂರ ಸಾರಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಈಗ ನೆಕ್ಸ್ಟ್ ಸ್ಟೆಪ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ.
ಫ್ರೆಂಡ್ಸ್, ನಾನು ನೆಕ್ಸ್ಟ್ ಸ್ಟೆಪ್ಗೆ ಕಲರ್ ಥ್ರೆಡ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾಟ್ ಹಾಕಿದ್ವಲ್ಲ, ಅಲ್ಲೇ ಒಂದು ನಾಟು, ಮತ್ತು ಇದು ಕೂಡ 6 ಎಳೆ ಇದೆ, ಒಂದು ನಾಟ್ ಹಾಕಿದ್ದೀನಿ. ಮತ್ತು ನೆಕ್ಸ್ಟು ಈ ನಾಟ್ ಹಾಕಿದ್ವಲ್ಲ, ಈ 4 ಚೈನ್ ಗ್ಯಾಪಲ್ಲಿ ನಾಟ್ ಹಾಕೊಂಡೋಗಿದ್ವಲ್ಲ, ಅದ್ರ ಮೇಲ್ಗಡೆ ಒಂದು ನಾಟ್, ಸಿಂಗಲ್ ನಾಟು, ಮತ್ತು ಪಕ್ಕದಲ್ಲಿ ಹಾಕಿದ್ವಲ್ಲ ಇನ್ನೊಂದು ನೋಟು, ಅದರೊಳಗಡೆ ಒಂದು ನಾಟು, ಮತ್ತು ಇಲ್ಲಿ ಆರ್ಚ್ ಇದೆಯಲ್ಲ, ಆರ್ಚ್ ಮೇಲೆ ನಾವು ಹಾಫ್ ಡಬಲ್ ಕ್ರೋಶೆ ಫಿಲ್ ಮಾಡ್ಕೊಂಡು ಹೋಗ್ಬೇಕು. ಸೂಜಿ ಮೇಲೆ ಒಂದು ಸರಿ ಥ್ರೆಡ್ಡು ಈ ಚೈನ್ ಕ್ಯಾಪ್ ರೀತಿ ಕಾಣಿಸ್ತಿದೆಯಲ್ಲ ಕಂಬದ ಮೇಲೆ, ಅಲ್ಲಿ ಹೋಗಿ ಒಂದು ಥ್ರೆಡ್ ತಂದರೆ 3 ಆಗುತ್ತೆ. 3 ಒಳಗಡೆನೂ ಒಟ್ಟಿಗೆ ತೊಗೋಬೇಕು. ಸೂಜಿ ಮೇಲೆ ಒಂದು ಸರಿ ಥ್ರೆಡ್ಡು ಈ ಕಂಬದ ಗ್ಯಾಪ್ ಕಾಣಿಸ್ತಿದೆಯಲ್ಲ, ನೆಕ್ಸ್ಟ್ ಸ್ಟೆಪ್ ಕಂಬದ ಮೇಲೆ ಚೈನ್ ಗ್ಯಾಪ್ ರೀತಿ ಅಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3 ಒಳಗಡೆನೂ ಒಟ್ಟಿಗೆ, ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ಈ ಗ್ಯಾಪಲ್ಲಿ ಹೋಗಿ ಕಂಬದ ಮೇಲ್ಗಡೆ ಚೈನ್ ಗ್ಯಾಪ್ ಇದೆಯಲ್ಲ, ಅಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ 3 ಆಗುತ್ತೆ. 3 ಒಳಗಡೆ ಒಟ್ಟಿಗೆ ತೊಗೋಬೇಕು. ಈ 10 ಕಂಬ ಏನು ಹಾಕಿದ್ವಿ ಅದ್ರ ಮೇಲೆ ಪೂರ ಫಿಲ್ ಮಾಡ್ಕೊಂಡು ಹೋಗಬೇಕು. ಇದೇ ರೀತಿ ಹಾಫ್ ಡಬಲ್ ಕ್ರೋಶ. ಇದ್ರ ಮೇಲೆ ಪೂರ ಕಂಟಿನ್ಯೂ ಆಗಿದೆ. ನೆಕ್ಸ್ಟು ಈ 3 ಚೈನ್ ಗ್ಯಾಪಲ್ಲಿ ನಾಟ್ ಹಾಕಿದ್ವಲ್ಲ, ಅದರೊಳಗಡೆ ಮೇಲ್ಗಡೆ ನಾನು ಚೈನ್ ನಾಟ್ ಹಾಕಿದ್ವಲ್ಲ, ಆ ಚೈನ್ ಗ್ಯಾಪಲ್ಲಿ ಹೋಗ್ತಿಲ್ಲ. ಇಲ್ಲಿ ನೋಡಿ, ಇದ್ರೊಳಗಡೆ ಈ 4 ಚೈನ್ ಗ್ಯಾಪ್ ಇದೆ ಏನಿದೆ ಅದರೊಳಗಡೆನೂ ಒಟ್ಟಿಗೆ ಹೋಗಿ ಒಂದು ನಾಟ್ ಹೋಗ್ತಿದ್ದೀನಿ, ಮತ್ತು ಇನ್ನೊಂದು ನಾಟು. ಈ ರೀತಿ ಹಾಕೋದ್ರಿಂದ ನಮಗೆ ಇದು ಫಿನಿಶಿಂಗ್ ನೀಟಾಗಿ ಕುತ್ಕೊಳ್ಳುತ್ತೆ. ನೋಡಿ, ಈ ರೀತಿ ಸ್ಟಿಫಾಗಿ ಕುತ್ಕೊಳ್ಳುತ್ತೆ. ಆ ರೀತಿ ನಾಟ್ ಹಾಕೊಳ್ಳೋದ್ರಿಂದ. ನೆಕ್ಸ್ಟು ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ಈ ಕಂಬಗಳು ಹಾಕಿದ್ವಲ್ಲ, ಕಂಬದ ಮೇಲ್ಗಡೆ ಚೈನ್ ಗ್ಯಾಪ್ ರೀತಿ ಕಾಣಿಸುತ್ತಲ್ಲ, ಅಲ್ಲಿ ಹೋಗಿ ಒಂದು ಹಾಫ್ ಡಬಲ್ ಕ್ರೋಶ್ ಹಾಕೋಬೇಕು. ನೋಡಿ, ಇದೇ ರೀತಿ ಪೂರ ಆರ್ಚ್ ಫಿಲ್ ಮಾಡ್ಕೋಬೇಕು. ಫ್ರೆಂಡ್ಸ್, ನಾನೊಂದು ಇಷ್ಟು ದೂರ ಹಾಕಿದ್ದೀನಿ. ಇದೇ ರೀತಿ ಪೂರ ಕಂಟಿನ್ಯೂ ಮಾಡ್ಕೋತೀನಿ. ಫ್ರೆಂಡ್ಸ್, ನಾನು ಈ ರೀತಿ ಪೂರ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ಮುಗ್ದಿದೆ. ಲಾಸ್ಟಿಗೆ ಈ ರೀತಿ ಕಾಣಿಸುತ್ತೆ. ಇದ್ರ ಮಧ್ಯದಲ್ಲಿ ನೀವು ಹ್ಯಾಂಗಿಂಗ್ ರೀತಿ ಯಾವುದಾದ್ರೂ ಸರಿ ಬೀಡ್ಸ್ನ ಫಿಲ್ ಮಾಡ್ಕೋಬೋದು, ಇಲ್ಲಾಂದರೆ ಕುಚ್ಚು ಕೂಡ ಕಟ್ಕೋಬೋದು. ನಾನು ಕುಚ್ಚು ಕಟ್ಬಿಟ್ಟು ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಕುಚ್ಚು ಕಟ್ಟಿದ್ಮೇಲೆ ಈ ರೀತಿ ಕಾಣಿಸುತ್ತೆ. ನಾನು ಇದಕ್ಕೆ 75 ಎಳೆ ಥ್ರೆಡ್ ತೊಗೊಂಡಿದ್ದೀನಿ. ಥ್ರೆಡ್ ತೊಗೊಂಡು ಈ ರೀತಿ ಕುಚ್ಚು ಕಟ್ಕೊಂಡಿದ್ದೀನಿ. ನೋಡಿ, ಫೈನಲ್ ಲುಕ್ ಬನ್ನಿ. ಈ ರೀತಿ ಸಿಂಪಲ್ಲಾಗಿ ಈ ರೀತಿ ಸ್ಟೋನ್ಲೆಸ್ ಅಂಟಿಸ್ಕೊಂಡಿದ್ದೀನಿ. ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡಲಿ ಅಂತ ಸ್ಟೋನ್ಲೆಸ್ ಅಂಟಿಸ್ಕೊಂಡಿದ್ದೀನಿ. ಯಾರೆಲ್ಲ ಕುಚ್ಚಿಗೆ ಸ್ಟೋನ್ಲೆಸ್ ಅಥವಾ ಬೀಡ್ಸ್ ಇಷ್ಟಪಡಲ್ಲೋ ಅವರು ಈ ರೀತಿ ಡಿಸೈನ್ ಚೂಸ್ ಮಾಡ್ಕೋಬೋದು. ಸ್ಟೋನ್ಲೆಸ್ ಬೇಡ, ಪ್ಲೈನ್ ಅದೇ ರೀತಿ ಮಾಡ್ಕೋಬೋದು. ಥ್ರೆಡ್ ಮಾತ್ರ ಬೇಕು ಅನ್ನೋರು ನೋಡಿ ಈ ರೀತಿ ಕಾಣಿಸುತ್ತೆ. ನೀವು ಈ ರೀತಿ ಕುಚ್ಚು ಬದಲು ನೀವು ಹ್ಯಾಂಗಿಂಗ್ ಯಾವುದಾದ್ರೂ ಬೀಡ್ಸ್ ಬಂದರೆ ಹ್ಯಾಂಗಿಂಗ್ ಬೀಡ್ಸ್ಗಳನ್ನ ಹಾಕೋಬೋದು. ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಲುಕ್ ಬೇಕು ಅಂದರೆ ನೀವು ಅದನ್ನು ಹಾಕೋಬೋದು. ಫ್ರೆಂಡ್ಸ್, ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.